ಪರಮ ಪ್ರಸಾದ ಯೇಸುವೇ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ. ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ, ಪಾವನ ಜೀವನಕ್ಕೆ ನಿತ್ಯ ಮೂಲ ಆಧಾರವೇ, ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ, ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ. ಜೀವವೀಯುವ ರೊಟ್ಟಿಯು ನೀವೇ ಪರಮ ಪ್ರಸಾದವೇ, ಪಾಪವ ತೊಳೆಯುವ ಪಾನವು ನೀವೇ ಪರಮ ಪ್ರಸಾದವೇ, ಜೀವವೀಯುವ ರೊಟ್ಟಿಯು ನೀವೇ ಪರಮ ಪ್ರಸಾದವೇ, ಪಾಪವ ತೊಳೆಯುವ ಪಾನವು ನೀವೇ ಪರಮ ಪ್ರಸಾದವೇ, ಅತಿಶಯ ಪೂಜ್ಯ ಸಂಸ್ಕಾರದಲ್ಲಿ ನಿಮ್ಮಯ ಅನುಭವ ನನಗಾಗಲಿ, ಅತಿಶಯ ಪೂಜ್ಯ ಸಂಸ್ಕಾರದಲ್ಲಿ ನಿಮ್ಮಯ ಅನುಭವ ನನಗಾಗಲಿ, ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ, ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ. ನೂತನ ಬಲಿಯ ಕುರಿಮರಿಯೇ ಪರಮ ಪ್ರಸಾದವೇ, ಆತ್ಮದೇಹದ ಔಷಧಿಯೇ ಪರಮ ಪ್ರಸಾದವೇ, ನೂತನ ಬಲಿಯ ಕುರಿಮರಿಯೇ
ಪ್ರಸಾದವೇ ಆತ್ಮದೇಹದ ಔಷಧಿಯೇ ಪರಮ ಪ್ರಸಾದವೇ ನ್ಯಾಯ ನೀತಿಗೆ ಗುರಿಯಾಗದೆ ನಿಯಮವ ಪಾಲಿಸ ಕರುಣಿಸಿರಿ ನ್ಯಾಯ ನೀತಿಗೆ ಗುರಿಯಾಗದೆ ನಿಯಮವ ಪಾಲಿಸ ಕರುಣಿಸಿರಿ ಆರಾಧನೆ ಆರಾಧನೆ ಪರಮ ಪ್ರಸಾದ ಯೇಸುವೇ 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 ಹಾಲೆಲೂಯ 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 ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ ಆತ್ಮನೇ ತ್ರೈಕ ದೇವನೇ ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ತ್ರೈಕ ದೇವನೇ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ
ಸ್ತುತಿಸಲು ನನಗಾಯ್ತು ರಕ್ಷಣೆಯು. ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ದೇವಾದಿದೇವರು, ರಾಜಾದಿರಾಜರು, ಈ ಲೋಕದ ಒಡೆಯರು, ಸೃಷ್ಟಿಕರ್ತರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಪರಮ ಪ್ರಸಾದದಲ್ಲಿ ನಮ್ಮೊಂದಿಗಿದ್ದಾರೆ. ಸರ್ವಶಕ್ತರವರು, ನನ್ನನ್ನು ಸೃಷ್ಟಿಸಿದವರು. ನಾನು ಅವರ ಮುಂದೆ ಏನೇನೂ ಅಲ್ಲ. ಆದರೂ ಕೂಡ ಅವರು ಕೊಟ್ಟ ಕೃಪೆಯಿಂದ ಅವರ ಸನ್ನಿಧಿಯಲ್ಲಿದ್ದು ಈ ಸ್ವಲ್ಪ ಸಮಯ ಆರಾಧನೆ, ಪ್ರಾರ್ಥನೆ, ಸ್ತುತಿ, ವಂದನೆ, ನಿಮ್ಮ ವಾಕ್ಯವನ್ನು ಕೇಳಲು ಭಾಗ್ಯ ಇವೆಲ್ಲವನ್ನು ನೀಡಿರುವ ಯೇಸುವೆ, ನಾವು ನಿಮ್ಮನ್ನು ಶಿರಬಾಗಿ ನಮಸ್ಕರಿಸುತ್ತೇವೆ, ಆರಾಧಿಸುತ್ತೇವೆ, ವಂದಿಸುತ್ತೇವೆ. ಪ್ರಭು ಆರಾಧನೆ, ಪ್ರಭು ನಿಮಗೆ ಆರಾಧನೆ. ಪ್ರಭು ಯೇಸುವೆ, ಈ ಆರಾಧನೆಯಲ್ಲಿ ಭಾಗಿಯಾಗುವ ಸಹಸ್ರಾರು ಜನರನ್ನು ನಾನು ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸುತ್ತೇನೆ. ನಮ್ಮಲ್ಲಿ ಇರುವ ಎಲ್ಲ ಅಸಕ್ತತೆಗಳನ್ನು ಹೋಗಲಾಡಿಸಿ ಈ ಸಮಯವನ್ನು ನಿಮ್ಮಲ್ಲಿಯೇ ನಾವು ಕೇಂದ್ರೀಕರಿಸಿ ನಿಮ್ಮಿಂದ ಆಶೀರ್ವಾದ ಪಡೆಯುವಂತೆ ಈ ಸಮಯವನ್ನು ಆಶೀರ್ವದಿಸಿರಿ ಪ್ರಭು. ಈ ಸಮಯ ನಮಗೆ ಆಧ್ಯಾತ್ಮಿಕವಾಗಿ ಫಲದಾಯಕವಾಗಲಿ, ನಮ್ಮ ಜೀವನದಲ್ಲಿ ಹೊಸತನ ಬರಲಿ, ನಿಮ್ಮ ನಿಜ ಸ್ವರೂಪವನ್ನು ಕಾಣುವ ಭಾಗ್ಯವನ್ನು ನಮಗೆ ದಯಪಾಲಿಸಲಿ, ನಿಮ್ಮ ವಾಕ್ಯವನ್ನು ಅರ್ಥೈಸುವ ಆ ಒಂದು ಕೃಪೆಯನ್ನು ನಮಗೆ ನೀಡಿರಿ. ನಮ್ಮ ಜೀವನವನ್ನು ನಿಮ್ಮ ವಾಕ್ಯದಂತೆ ನಡೆಸಿಕೊಳ್ಳಲು ಸ್ವಾಮಿ ಕೃಪೆ ನೀಡಿರಿ. ದೇವರೇ, ಈ ಸಂದರ್ಭದಲ್ಲಿ ಇರುವ ಎಲ್ಲ ಭಕ್ತ ಜನರನ್ನು ನಾನು ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸ್ತೇನೆ. ನಿಮ್ಮ ಆಶೀರ್ವಾದ ಕರುಣಿಸಿರಿ ಪ್ರಭು. ನಮ್ಮೆಲ್ಲರಿಗೂ ಈ ಸಮಯ ನಮಗೆಲ್ಲರಿಗೂ ಅತಿ ಪವಿತ್ರವಾದ ಫಲದಾಯಕವಾದ ಸಮಯವಾಗಲಿ. ನಮ್ಮನ್ನು ಹರಸಿ ಆಶೀರ್ವದಿಸಿರಿ. ನಮಗೆ ಮನಸ್ಸಿಗೆ ಬರುವ ಯಾವುದೊಂದು ಯೋಚನೆ, ನಿಮ್ಮಿಂದ ನಮ್ಮನ್ನು ದೂರ ಮಾಡುವ ಪ್ರತಿಯೊಂದು ಯೋಚನೆ ಎಲ್ಲವನ್ನೂ ದೂರ ಮಾಡಿರಿ. ನಮ್ಮ ಮನಸ್ಸನ್ನು ಶಾಂತಗೊಳಿಸಿರಿ ಪ್ರಭು. ನಾವೆಲ್ಲರೂ ಆತ್ಮೀಯರೇ ಯೇಸುವಿಗೆ ಶರಣಾಗೋಣ. ಈ ಸಮಯವನ್ನು ಸಂಪೂರ್ಣವಾಗಿ ಯೇಸುವಿಗೆ ಮೀಸಲಾಗಿಡೋಣ. ನಮ್ಮ ಜೀವನ ಅವರಿಗೆ ಸಮರ್ಪಿಸೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸಲು ಸಿದ್ಧರಾಗಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆಯಲು ನಾವೀಗ ಈ ಸಮಯದಲ್ಲಿ ಅವರ ಆಶೀರ್ವಾದ ಬೇಡುತ್ತಾ ಮುಂದೆ ಸಾಗೋಣ. ಮೊದಲಾಗಿ ಆತ್ಮೀಯರೇ, ದೇವರು ನಮಗೆ ಮಾಡಿದ ಅದ್ಭುತ ಕಾರ್ಯಗಳು ಅದೆಷ್ಟೋ ಇವೆ. ತುಂಬ ಸಲ ನಾವು ಇವುಗಳನ್ನು ಲೆಕ್ಕಿಸುವುದಿಲ್ಲ, ಯಾವಾಗಲೂ ಇವುಗಳ ಬಗ್ಗೆ ಮಾತನಾಡುವುದಿಲ್ಲ. ವಿ ಟೇಕ್ ಫಾರ್ ಗ್ರಾಂಟೆಡ್, ಅಂದರೆ ಇವೆಲ್ಲವನ್ನು ನಮ್ಮ ಹಕ್ಕು ಎಂಬಂತೆ, ಇದರಲ್ಲಿ ಏನು ವಿಶೇಷ ಅಂತ ಕೇಳುತ್ತಾ ದೇವರು ಮಾಡಿದ ಉಪಕಾರಗಳನ್ನು ನಾವು ಮರೆತು ಬಿಡುತ್ತೇವೆ. ಆದುದರಿಂದ ಆತ್ಮೀಯರೇ, ನಾವೆಲ್ಲರೂ ಇವಾಗ ಸ್ವಲ್ಪ ಸಮಯ ದೇವರು ಕರುಣಿಸಿದ ಎಲ್ಲ ಪ್ರೀತಿ ವರಗಳಿಗಾಗಿ ಅವರಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ. ನಿಮ್ಮ ಉತ್ತರವಾಗಿರಲಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನನ್ನು ಸೃಷ್ಟಿಸಿದ ದೇವರೇ ನಿಮಗೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇಲ್ಲಿಯವರೆಗೆ ನನ್ನನ್ನು ಕಾಪಾಡಿಕೊಂಡದ್ದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನಗೆ ಒಳ್ಳೆಯ ಆರೋಗ್ಯ ನೀಡಿದ್ದಕ್ಕಾಗಿ ಯೇಸುವೆ ಸ್ತೋತ್ರ. ನನ್ನ ತಂದೆ ತಾಯಿಗಳಿಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸಣ್ಣ ವಯಸ್ಸಿನಲ್ಲಿ ಮತ್ತು ಹಿರಿಯ ವಯಸ್ಸಿನಲ್ಲಿ
ನನಗೆ ನೀಡಿರುವ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ನನ್ನ ವಂದನೆ. ಜೀವನದಲ್ಲಿ ಭಾಗವಹಿಸಿದ ಎಲ್ಲ ಗುರುಗಳಿಗಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ನನ್ನ ವಂದನೆ. ಅಣ್ಣ ತಮ್ಮಂದಿರಿಗಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಕ್ಕ ತಂಗಿಯರಿಗಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ನನ್ನ ವಂದನೆ. ಜೀವನದಲ್ಲಿ ಪ್ರವೇಶಿಸಿದ ಎಲ್ಲ ಜನರಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ನನ್ನನ್ನು ವಂದನೆ. ಕೈ ಹಿಡಿದು ಮುನ್ನಡೆಸಿದ ಎಲ್ಲ ಗುರುಗಳಿಗಾಗಿ, ಯೇಸುವೆ ಸ್ತೋತ್ರ, ಯೇಸುವೆ ಎಲ್ಲ ವಂದನೆ. ಧರ್ಮ ಭಗಿನಿಯರಿಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವು ಯೇಸುವಿಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತಾ ಹಾಡೋಣ ಗೀತೆ, ಸ್ತೋತ್ರ ದೇವ, ಸ್ತೋತ್ರ ದೇವ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ. ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಡೆಯಲೆರಡು ಕಾಲು ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ. ನಡೆಯಲೆರಡು ಕಾಲು ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ. ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿಸುವ ಮನಸ್ಸ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಹೌದು ಪ್ರಭು, ನೀವು ನನಗೆಷ್ಟೋ ಉಪಕಾರಗಳನ್ನು ಮಾಡಿರುವೆ, ಲೆಕ್ಕಿಸಲಾರದಷ್ಟು ಉಪಕಾರಗಳನ್ನು ಮಾಡಿರುವೆ. ಅವುಗಳಲ್ಲಿ ಸ್ವಲ್ಪ ಉಪಕಾರಗಳಿಗಾಗಿ ಕೂಡ ನಿಮಗೆ ವಂದನೆ ಸಲ್ಲಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ನಿಮ್ಮ ಮಗನೆಂದು ಬಾಳಲು, ನಿಮ್ಮನ್ನು ಸದಾ ಸ್ತುತಿಸುವುದು, ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸುವುದು
ನನ್ನ ಕರ್ತವ್ಯ ಪ್ರಭು. ಆದುದರಿಂದ ನಾನು ನಿಮಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಮೇಲೆ ಸದಾ ಕರುಣೆ ಉಳ್ಳವರಾಗಿದ್ದೀರಿ. ಯೇಸುವೆ ಯೇಸುವೆ ಸ್ತೋತ್ರ, ಸ್ತೋತ್ರ, ಯೇಸುವೆ ವಂದನೆ. ನಿಮ್ಮ ನಿರಂತರ ಕೃಪೆ, ದಯಾಳು ಕ್ಷಮೆಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೀವು ನನಗೆ ನೀಡಿದ ಕ್ಷಮಾದಾನಕ್ಕಾಗಿ ಅದೆಷ್ಟೋ ಬಾರಿ ನೀವು ನನ್ನನ್ನು ಕ್ಷಮಿಸಿದ್ದೀರಿ. ಇದಕ್ಕಾಗಿ ಪ್ರಭು ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಿಮ್ಮ ಸೇವೆ ಮಾಡಲು ನನ್ನನ್ನು ಕರೆದಿದ್ದೀರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯಾರೆಲ್ಲ ನನ್ನನ್ನು ನಿಮ್ಮ ವೇದಿಕೆಡೆಗೆ, ನಿಮ್ಮ ಪೀಠದೆಡೆಗೆ ಬರಲು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೀವು ನೀಡಿದ ವಿಶ್ವಾಸ ಬೋಧನೆಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಮ್ಮ ಜನರು, ವಿಶ್ವಾಸಿ ಜನರೆಲ್ಲರೂ ವಿಶ್ವಾಸದಲ್ಲಿ ಬಾಳಲು ನೀಡಿದ ವಿಶ್ವಾಸ ಬೋಧನೆಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪವಿತ್ರ ಪರಮ ಸಂಸ್ಕಾರಗಳಿಗಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪಾಪ ನಿವೇದನೆ ಸಂಸ್ಕಾರಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪರಮ ಪ್ರಸಾದದಲ್ಲಿ ನೀವು ಸದಾ ನೆಲೆಸಿರುವುದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಮ್ಮನ್ನು ನಿರಂತರ ಕಾಪಾಡಿದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಭು ನಿಮ್ಮನ್ನು ಆರಾಧಿಸುತ್ತೇವೆ. ನಿಮಗೆ ಅನಂತ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ. ನಮ್ಮನ್ನು ಸದಾ ಆಶೀರ್ವದಿಸಿ ಕಾಪಾಡಿರೆಂದು ಬೇಡುತ್ತೇವೆ. ನಾವು ನಿಮಗೆ ಶರಣಾಗುತ್ತೇವೆ ಪ್ರಭು. ನಿಮ್ಮ ಆಶ್ರಯದಲ್ಲಿ ನಾವು ಬಾಳುವಂತೆ ಕರುಣಿಸಿರಿ. ಮತ್ತೊಂದು ಆವರ್ತಿ ಆರಾಧನೆ ಗೀತೆ ಹಾಡೋಣ. ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ 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 ಆರಾಧನೆ. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ. ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರನು ಸ್ತುತಿಸು ಎನ್ಮನವೇ. ಸ್ತುತಿಸು ಎನ್ಮನವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆರಾಧನೆ 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 ಆರಾಧನೆ. ದೇವರೇ, ಈ ಸಂದರ್ಭದಲ್ಲಿ ನೀವು ಮಾಡಿದ ಅನೇಕ ಉಪಕಾರಗಳನ್ನು ಸ್ಮರಿಸುತ್ತಿರುವಾಗ ನನ್ನ ಜೀವನ ಕೂಡ ನನ್ನ ಕಣ್ಣೆದುರಿಗೆ ಬರುತ್ತೆ. ಆದುದರಿಂದ ಪ್ರಭು, ಈ ಸಮಯ ನಿಮ್ಮ ಆಶೀರ್ವಾದದಿಂದ ನಾನು ಭಕ್ತಿಪೂರ್ವಕವಾಗಿ ಕಳೆಯಲು ನಿಮ್ಮ ಆಶೀರ್ವಾದ, ನಿಮ್ಮ ದಯೆ, ನಿಮ್ಮ ಕರುಣೆಯನ್ನು ನಾನು ಬೇಡುತ್ತೇನೆ ಪ್ರಭು.
ನನ್ನ ಜೀವನದಲ್ಲಿ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಯಾವಾಗ ನನಗೆ ಬುದ್ಧಿ ಪ್ರಜ್ಞೆ ನೀವು ಕೊಟ್ಟಿರಿ, ಆ ಸಣ್ಣ ವಯಸ್ಸಿನಿಂದ ಇಲ್ಲಿಯವರೆಗೂ ನೀವು ನನಗೆ ಮಾಡಿದ ಉಪಕಾರಗಳನ್ನು ಸ್ಮರಿಸದೆ ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿ ನನ್ನ ಜೀವನದಲ್ಲಿ ನಾನು ಸ್ವಾರ್ಥಿಯಾಗಿ ಬದುಕಿದ್ದೇನೆ. ನಿಮ್ಮ ಇಚ್ಛೆಯನ್ನು ನೆರವೇರಿಸದೆ ನನ್ನ ಇಚ್ಛೆಯನ್ನೇ ನೆರವೇರಿಸಿದ್ದೇನೆ. ಸೈತಾನನ ಪ್ರಲೋಭನೆಗಳಿಗೆ ಒಳಗಾಗಿದ್ದೇನೆ. ಪಾಪಿಯೆಂದೆನ್ನಿಸಿಕೊಂಡಿದ್ದೇನೆ. ನಿಮ್ಮ ಪ್ರೀತಿ ಉಪಕಾರಗಳನ್ನು ಸ್ಮರಿಸಿ ನಿಮ್ಮ ಪ್ರೀತಿಯಿಂದ ದೂರವಾಗಿದ್ದೇನೆ. ದುಂದುಗಾರ ಮಗನಂತೆ ನನ್ನ ಜೀವನದಲ್ಲಿ ನೀವು ಕರುಣಿಸಿದ ಎಲ್ಲವನ್ನೂ ಹಾಳು ಮಾಡಿದ್ದೇನೆ. ನನ್ನ ಜೀವನದಲ್ಲಿ ನನ್ನಲ್ಲಿರುವ ಸ್ವಾರ್ಥ, ನನ್ನಲ್ಲಿರುವ ಕಪಟತನ, ನನ್ನಲ್ಲಿರುವ ಮೋಸ, ವಂಚನೆ, ಎಲ್ಲ ಲೌಕಿಕ ಆಶೆ ಆಕಾಂಕ್ಷೆಗಳು, ಅದನ್ನು ನಾನು ಈಡೇರಿಸುವ ಬಗ್ಗೆ ಪ್ರತಿಯೊಂದು ಪಾಪಕ್ಕಾಗಿ ನಾನು ಈ ಸಂದರ್ಭದಲ್ಲಿ ದುಃಖಪಟ್ಟು ನಿಮ್ಮಿಂದ ಕ್ಷಮೆ ಯಾಚಿಸ್ತೇನೆ ಪ್ರಭು. ಇಲ್ಲಿರುವ ಎಲ್ಲರಿಗೆ, ನಮಗೆ, ನಿಮ್ಮ ಪ್ರೀತಿಯ ಮಕ್ಕಳಿಗೆ ನೀವು ದಯಾವಂತರು, ನೀವು ಪ್ರೀತಿಮಯಿ ದೇವರು, ಕರುಣಾಮಯಿ ದೇವರು. ಆದುದರಿಂದ ಪ್ರಭು, ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ವಾಕ್ಯವನ್ನು ಕೇಳಲು ನಮ್ಮ ಹೃದಯವನ್ನು ತೆರೆಯಿರಿ. ಎಂದೆಂದೂ ನಿಮಗಾಗಿ ನಿಮ್ಮ ವಾಕ್ಯದಂತೆ ನಡೆಯಲು ನಮಗೆ ನಿಮ್ಮ ಆಶೀರ್ವಾದ ಕರುಣಿಸಿರಿ ಪ್ರಭು. ನನ್ನ ಮನಸ್ಸನ್ನು ಶುದ್ಧಗೊಳಿಸಿರಿ. ಯಾವುದೊಂದು ಯೋಚನೆ ನನ್ನ ಮನಸ್ಸಿಗೆ ಬಾರದೆ ನಿಮ್ಮಲ್ಲಿಯೇ, ನಿಮ್ಮ ವಾಕ್ಯದಲ್ಲಿಯೇ ಮಗ್ನರಾಗಿರುವಂತೆ ಪ್ರಭು ನನಗೆ ನಿಮ್ಮ ಆಶೀರ್ವಾದ ಕರುಣಿಸಿರಿ. ದೇವರ ವಾಕ್ಯವನ್ನು ನಾವು ಇವಾಗ ಆಲಿಸಲಿಕ್ಕೆ ಸಿದ್ಧರಾಗೋಣ. ಒಂದು ನುಡಿ ಭಕ್ತಿಗೀತೆಯಿಂದ ದೇವರ ವಾಕ್ಯಕ್ಕಾಗಿ ನಾವು ದಾಹಪಟ್ಟು ಬೇಡಿಕೊಳ್ಳೋಣ. ನಿನ್ನ ವಾಕ್ಯವೇ ನನಗೆ ದಾರಿದೀಪ, 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 ನಿನ್ನ ವಾಕ್ಯವೇ ನನಗೆ ದಾರಿದೀಪ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರೂ ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಪ್ರಭು ಕ್ರಿಸ್ತರ
ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶದಲ್ಲಿ ಇರುವ ವಾಕ್ಯಗಳಲ್ಲಿ ಅತೀ ಸುಂದರವಾದ ಮಧುರವಾದ ವಾಕ್ಯವನ್ನು ನಾವು ಕೇಳಿದ್ದೇವೆ. ಯಾಕೆಂದರೆ ಈ ಒಂದು ವಾಕ್ಯ ಯೇಸು ಕ್ರಿಸ್ತರ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಅವರೆಡೆಗೆ ಆಹ್ವಾನಿಸುವುದನ್ನು ವ್ಯಕ್ತಪಡಿಸುತ್ತದೆ. ಸಂತೋಷ ಯಾಕೆ? ಪ್ರಭು ಕ್ರಿಸ್ತರು ಸಂತೋಷಪಟ್ಟಿದ್ದನ್ನು ನಾವು ಬಹಳ ಕಡಿಮೆ ಸ್ಥಳದಲ್ಲಿ ನೋಡುತ್ತೇವೆ. ಈ ಸ್ಥಳದಲ್ಲಿ ಅಥವಾ ಶಿಷ್ಯರೊಂದಿಗೆ ಹೋಗುವಾಗ ಅಥವಾ ಮಾರ್ತಾ ಮರಿಯ ಅವರ ಮನೆಯಲ್ಲಿ ಕಳೆಯುವಾಗ ಇತರ ಕೆಲವೆಡೆ ಖಂಡಿತವಾಗಿ ಅವರು ಸಂತೋಷಭರಿತರಾಗಿದ್ದರು. ಮತ್ತಾಯನು ತನ್ನ ಹಣದ ಖಜಾನೆಯನ್ನು ಬಿಟ್ಟು ಅವರ ಮನೆಗೆ ಕರೆದಿರುವಾಗ ಯೇಸುವಿಗೆ ಸಂತೋಷವಾಗಿದ್ದಿರಬೇಕು. ಜಕ್ಕಾಯನು ಮರದಿಂದ ಇಳಿದು ಯೇಸುವಿನ ಆ ಒಂದು ಕರೆ, ನಾನು ಇವತ್ತು ನಿನ್ನ ಮನೆಗೆ ಬರಬೇಕು ಎಂದಾಕ್ಷಣ ಆತನು ಸರಸರನೆ ಕೆಳಗಿಳಿದು ಬಂದನು, ತನ್ನ ಮನೆಗೆ ಅವರನ್ನು ಕರೆದುಕೊಂಡು ಹೋದನು. ಸಂತೋಷವಾಗಿದ್ದಿರಬೇಕು. ಆದರೆ ಇವತ್ತು ಯೇಸು ವ್ಯಕ್ತಪಡಿಸುವ ಸಂತೋಷ ಒಂದು ವಿಶೇಷವಾದ ಸಂತೋಷ. ಯಾವ ಕಾರ್ಯಕ್ಕಾಗಿ ಅವರು ಬಂದಿದ್ದರು? ತಪ್ಪಿ ಹೋದ ಕುರಿಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು, ಪಾಪಿ ಮನುಷ್ಯರನ್ನು ದೇವರ ಕಡೆಗೆ ಸೆಳೆದುಕೊಳ್ಳಲು. ಆ ಕಾರ್ಯ ನೆರವೇರುತ್ತಿರುವುದನ್ನು ನೋಡಿಕೊಂಡು ಯೇಸುವಿಗೆ ಬಹಳ ಆನಂದವಾಗಿದ್ದಿರಬೇಕು. ಅದಕ್ಕಾಗಿಯೇ ಅವರು ಈ ಸಂದರ್ಭದಲ್ಲಿ ಅವರು ತಂದೆಗೆ ಕರೆದು ಮಾತನಾಡುತ್ತಾರೆ, ಪ್ರಾರ್ಥಿಸುತ್ತಾರೆ. ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯವನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ವಿಷಯಗಳನ್ನು ತಿಳಿಯಪಡಿಸಿದ್ದೀರಿ. ಯಾವ ವಿಷಯಗಳು? ಸ್ವರ್ಗ ಸಾಮ್ರಾಜ್ಯದ ಬೋಧನೆಯನ್ನು ಯೇಸು ನೀಡುತ್ತಾ ಊರಿಂದ ಊರಿಗೆ ಹೋಗುತ್ತಿದ್ದರು. ಅನೇಕ ಜನರು ಬುದ್ಧಿವಂತರು ಅಲ್ಲಿ ಇದ್ದರು, ಜ್ಞಾನಿಗಳಿದ್ದರು, ಶಾಸ್ತ್ರಿ ಫರಿಸಾಯರು, ವೇದಗಳಲ್ಲಿ ಪವಿತ್ರ ಗ್ರಂಥದಲ್ಲಿ ಪ್ರವೀಣರಾಗಿದ್ದರು. ಎಷ್ಟೊಂದು ಜ್ಞಾನ ಅವರಿಗಿತ್ತು. ಪ್ರವಾದಿಗಳ ಬೋಧನೆ ಚೆನ್ನಾಗಿ ಗೊತ್ತಿತ್ತು. ಪ್ರವಾದಿಗಳ ಮುಖಾಂತರ ದೇವರು ಮಾಡಿದ ವಾಗ್ದಾನಗಳನ್ನು ಅವರು ಅರಿತಿದ್ದರು. ಆದರೂ ಕೂಡ ಅವೆಲ್ಲವೂ ನೆರವೇರುತ್ತಿರುವ ಸಂದರ್ಭಗಳನ್ನು ಪ್ರಭು ಯೇಸುವಿನಲ್ಲಿ ಅವರು ಮಾಡಿದ ಬೋಧನೆ ಅದ್ಭುತಗಳಲ್ಲಿ ಎಲ್ಲವೂ ಖಚಿತವಾಗಿ ಅವರು ನೋಡುತ್ತಿದ್ದರೂ ಅವರ ಹೃದಯ ಕಠಿಣವಾಗಿತ್ತು. ಯೇಸುವಿನ ಬೋಧನೆಯನ್ನು ಅವರು ಸ್ವೀಕರಿಸಲು ತಯಾರಿದ್ದಿಲ್ಲ. ಹಾಗಾದರೆ ಯಾರು ಸ್ವೀಕರಿಸಿದರು? ಸಾಮಾನ್ಯ ಜನರು. ಹೆಚ್ಚು ಪ್ರಶ್ನಿಸದೆ ಯೇಸುವನ್ನು ನೋಡಿ, ಅವರ ವಾಕ್ಯಗಳನ್ನು ನೋಡಿ, ಅವರಿಂದ ಆಕರ್ಷಿತರಾಗಿ ಅವರ ಬೋಧನೆಯಲ್ಲಿ ನಂಬಿಕೊಂಡು ಬಂದವರು ಸಹಸ್ರಾರು ಜನರು. ಅವರು ಸರಳ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು. ಅವರನ್ನು ದೇವರು ಒಲಿದರು ಮತ್ತು ಅವರನ್ನು ತನ್ನೆಡೆಗೆ ಕರೆದುಕೊಂಡರು. ತನ್ನನ್ನು ಹಿಂಬಾಲಿಸುತ್ತಿದ್ದ ಈ ಸರಳ ಸಾಮಾನ್ಯ ವ್ಯಕ್ತಿಗಳನ್ನು ನೋಡಿ ಯೇಸು ಈ ಪ್ರಾರ್ಥನೆ ಮಾಡುತ್ತಾರೆ. ಮೇಧಾವಿಗಳಿಂದ, ಶಾಸ್ತ್ರ ಪ್ರವೀಣರಿಂದ ಇದನ್ನೆಲ್ಲ ದೂರ ಮಾಡಿ ಮಕ್ಕಳಂತೆ ಇರುವ ಸಾಮಾನ್ಯ ನನ್ನ ಶಿಷ್ಯರಿಗೆ, ವಿಶೇಷವಾಗಿ ಅವರ ಬಳಿ ಇದ್ದ 12 ಮಂದಿ ಶಿಷ್ಯರು, ಅವರು ಕಲಿತವರಲ್ಲ, ಜ್ಞಾನಿಗಳಲ್ಲ, ಸಾಮಾನ್ಯ ವ್ಯಕ್ತಿಗಳು. ಅಂಥವರನ್ನು ಯೇಸು ತನ್ನ ಜೊತೆ ಸ್ವೀಕರಿಸಿಕೊಂಡು ಹೋಗುತ್ತಾ ಇರುವಾಗ, ಅವರ ವಿಶ್ವಾಸ ಬೆಳೆಯುತ್ತಿರುವಾಗ ಅವರಿಗಾಗಿ ದೇವರಿಗೆ ಅವರು ಸ್ತೋತ್ರ ಸಲ್ಲಿಸ್ತಾರೆ. ಪಿತನೇ ನಿಮಗೆ ಸ್ತೋತ್ರ. ಯಾಕೆಂದರೆ ಬುದ್ಧಿವಂತರಿಂದ, ಜ್ಞಾನಿಗಳಿಂದ ಇವೆಲ್ಲವನ್ನು, ಅಂದರೆ ಸ್ವರ್ಗ ಸಾಮ್ರಾಜ್ಯದ ಸತ್ಯಗಳನ್ನು ಮರೆಮಾಚಿ ಮಕ್ಕಳಂತೆ ಇರುವವರಿಗೆ ನೀವು ತಿಳಿಯಪಡಿಸಿದ್ದೀರಲ್ಲ, ನಿಮಗೆ ಸ್ತೋತ್ರ ಪ್ರಭು. ಈ ದಿವಸ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಸ್ತೋತ್ರ ವಂದನೆ ಸಲ್ಲಿಸೋಣ. ನಮ್ಮ ವಿಶ್ವಾಸಕ್ಕಾಗಿ ನಾವು ಪ್ರಭುವಿನಲ್ಲಿ ವಿಶ್ವಾಸ ಪಡೆದುಕೊಳ್ಳಲು ಎಂದೆಂದೂ ಯೋಗ್ಯರಲ್ಲ. ಆದರೂ ಅವರು ನಮಗೆ ಈ ವಿಶ್ವಾಸವನ್ನು ಕರುಣಿಸಿದ್ದಾರೆ. ಅವರನ್ನು ನಂಬಿ ಅವರನ್ನು ನಮ್ಮ ಪ್ರಭು ರಕ್ಷಕರು ಅಂತ ಸ್ವೀಕರಿಸಿ, ಅವರು ಕಲಿಸಿದಂತೆ ದೇವರನ್ನು ತಂದೆ ಎಂದು ಕರೆಯಲು, ಅವರು ನೀಡಿದ ಪವಿತ್ರಾತ್ಮರನ್ನು ಸ್ವೀಕರಿಸಲು ಅವರು ನಮಗೆ ಸಹಾಯ ಮಾಡಿದ್ದಾರೆ. ಆದುದರಿಂದ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತರ ಜೊತೆ ಸೇರಿ ನಾವು ಆನಂದ ಪಡೋಣ.
ಯೇಸು ಕ್ರಿಸ್ತರಲ್ಲಿ ಹೊಸ ಜನ್ಮ ಪಡೆದವರೆಲ್ಲರೂ ಆನಂದಭರಿತರಾಗಲಿ. ಹೊಸ ಜೀವನದಲ್ಲಿ ಅವರು ಸಂತೋಷಭರಿತರಾಗಿ ಯೇಸುವಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಮುಂದೆ ಹೋಗುವಂತೆ ಮಾಡಿರಿ ನಮ್ಮನ್ನು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಎರಡನೇ ವಿಷಯ ಆತ್ಮೀಯರೇ, ಯೇಸುವಿಗೆ ಜನರನ್ನು ನೋಡಿ ತುಂಬ ಕನಿಕರ. ಜನಸಮೂಹವನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳಂತೆ ಇವರು ಇದ್ದಾರಲ್ಲ ಅಂತ ಹೇಳಿ ಶಿಷ್ಯರಿಗೆ ಹೇಳಿದರು, ಶಿಷ್ಯರೇ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಬೆಳೆಯನ್ನು ಕೊಯ್ಲು ಮಾಡಲು ಕೆಲಸಗಾರರನ್ನು ಕಳುಹಿಸಿರಿ ಅಂತ ದೇವರನ್ನು ಪ್ರಾರ್ಥಿಸಿರಿ. ಹೌದು ಪ್ರಿಯರೇ, ಯೇಸು ಈ ಮಾತನ್ನು ಶಿಷ್ಯರಿಗೆ ಹೇಳಿದ್ದರು. ಈ ಸಮಯ ಶಿಷ್ಯರ ಜೊತೆ ಇರುವಾಗ ಅವರ ಸುತ್ತಮುತ್ತಲೂ ಇದ್ದ ಜನರು, ತನ್ನ ಹಿಂಬಾಲಕರು, ಅವರೆಲ್ಲರ ಕಷ್ಟಗಳನ್ನು ನೋಡಿದ ಪ್ರಭು, ಆ ಕಷ್ಟಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಪ್ರಭು ಇವತ್ತು ಕರೆಯುತ್ತಿದ್ದಾರೆ. ಬನ್ನಿ ನನ್ನ ಬಳಿಗೆ, ಬನ್ನಿ ನನ್ನ ಬಳಿಗೆ. ಎಲೆ, ಅವರು ನಮ್ಮನ್ನು ಕರೆಯುತ್ತಿದ್ದಾರೆ. ಎಲೆ ಹೊರೆ ಹೊತ್ತವರೇ, ಬಳಲಿ ಬೆಂಡಾದವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹೌದು ಪ್ರಿಯರೇ, ನಮ್ಮೆಲ್ಲರ ಕಷ್ಟಗಳನ್ನು ಅರಿತವರು ಪ್ರಭು ಯೇಸು ನಮ್ಮನ್ನು ಕರೆಯುತ್ತಿದ್ದಾರೆ ಬಲು ಪ್ರೀತಿಯಿಂದ, ಬನ್ನಿ ನನ್ನ ಬಳಿಗೆ. ಆದುದರಿಂದ ಈ ಸಮಯವಿದೆ ಏನಿದೆ ಅದು ದೇವರ ಪ್ರೀತಿಯ ಸಮಯ. ನಮ್ಮನ್ನು ಅವರು ಸ್ಪರ್ಶಿಸುವ ಸಮಯ. ನನ್ನ ನೋವನ್ನು ಯಾರು ಅರಿತಿದ್ದಾರೆ, ನನಗೆ ಯಾರಿದ್ದಾರೆ, ನನಗೆ ಯಾಕೆ ಈ ಕಷ್ಟ, ಇದೆಲ್ಲವನ್ನು ನಾವು ಹೇಳಿಕೊಳ್ಳುವ ಸಂದರ್ಭದಲ್ಲಿ ನಾನಿದ್ದೇನೆ ಅಂತ ಪ್ರಭು ಯೇಸು ಹೇಳುತ್ತಿದ್ದಾರೆ ಮತ್ತು ನಮ್ಮನ್ನು ಅವರೆಡೆಗೆ ಕರೆದುಕೊಳ್ಳುತ್ತಿದ್ದಾರೆ. ಆತ್ಮೀಯರೇ, ನಾವು ಯೇಸುವಿನಲ್ಲಿ ಸ್ವಲ್ಪ ನಮ್ಮ ಸಮಯವನ್ನು ಕಳೆಯೋಣ. ಯೇಸುವಿನ ಪಾದದ ಬುಡದಲ್ಲಿ ಮರಿಯಳು ಹೇಗೆ ಕುಳಿತುಕೊಂಡು ಅವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯವನ್ನು ಆಲಿಸಿದಳೋ ಹಾಗೆಯೇ ನಾವು ಕೂಡ ಮರಿಯಳಂತೆ ಅವರ ಪಾದಪೀಠದಲ್ಲಿ ಕುಳಿತುಕೊಂಡು ಅವರ ವಾಕ್ಯಗಳನ್ನು ಕೇಳೋಣ. ಯೋಹಾನನು ಯೇಸುವಿನ ಪ್ರೀತಿಯ ಶಿಷ್ಯ. ಕಡೇ ರಾತ್ರಿ ಭೋಜನದ ವೇಳೆ ಅವರು ತನ್ನ ತಲೆಯನ್ನು ಯೇಸುವಿನ ಎದೆಯ ಮೇಲೆ ಇಟ್ಟರು ಅಂತ ನಮಗೆ ವಾಕ್ಯ ಹೇಳುತ್ತೆ. ಅಷ್ಟೊಂದು ಪ್ರೀತಿ. ಈ ಪ್ರೀತಿಯಿಂದ ತುಂಬಿದವರಾಗಿ ನಮ್ಮನ್ನೇ ನಾವು ಯೇಸುವಿಗೆ ಸಮರ್ಪಿಸೋಣ. ಅವರು ನಮಗೆ ಏನು ಹೇಳುತ್ತಿದ್ದಾರೆ ಎಂದು ನಾವು ಭಕ್ತಿಯಿಂದ ಆಲಿಸೋಣ. ಒಂದು ಕ್ಷಣ ಮೌನವಾಗಿ ಯೇಸುವನ್ನೇ ದೃಷ್ಟಿಸಿ ನೋಡುತ್ತಾ ಯೇಸು ನಮಗೆ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಮೌನವಾಗಿ ಆಲಿಸೋಣ. ನಮಗೆ ಪ್ರತಿಯೊಬ್ಬರಿಗೂ ಯೇಸು ಒಂದೊಂದು ಸಂದೇಶ ಕೊಡುತ್ತಿದ್ದಾರೆ. ನನಗೆ ಅವರು ಸಂದೇಶ ಕೊಡುತ್ತಿದ್ದಾರೆ. ನಾನಿರುವಾಗ ನಿನಗೆ ಭಯವೇಕೆ? ನಿಮಗೆಲ್ಲರಿಗೂ ನಿಮ್ಮ ನೋವನ್ನು ಅರಿತ ಪ್ರಭು ಯೇಸು ಇದೇ ಮಾತನ್ನು ಹೇಳುತ್ತಾರೆ ಅಂತ ನನಗೆ ಅನಿಸುತ್ತೆ. ನಾನು ನಿನ್ನ ಜೊತೆ ಇದ್ದೇನೆ. ಇದಕ್ಕಾಗಿ ಈ ವಾಕ್ಯದ ಎರಡನೇ ಭಾಗ, ಅವರು ನಮ್ಮನ್ನು ಕರೆಯುವಾಗ ನಿಮ್ಮ ನೋವನ್ನೆಲ್ಲ ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಾ ಇಲ್ಲ, ನೋವನ್ನೆಲ್ಲ ನಾನು ತೆಗೆದು ಹಾಕುತ್ತೇನೆ ಅಂತ ಹೇಳುತ್ತಿಲ್ಲ. ಬದಲಾಗಿ ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ. ಹೊಲದಲ್ಲಿ ನಾವು ಎತ್ತುಗಳನ್ನು ಉಳುವಾಗ ನೋಡುತ್ತೇವೆ, ಆ ಎತ್ತುಗಳ ಮೇಲೆ ಒಂದು ನೊಗ ಇದೆ. ಇವತ್ತು ನಮಗೆ ಯೇಸು ಕರೆಯುವಾಗ ನಿನ್ನ ಕಷ್ಟವನ್ನು ನಾನು ಸಂಪೂರ್ಣ ದೂರ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಜೀವನದಲ್ಲಿ ಸಂತೋಷ, ದುಃಖ, ನೋವು, ಚಿಂತೆಗಳು, ಸಂತೋಷ ಇವೆಲ್ಲ ಖಂಡಿತವಾಗಿ ಮಿಶ್ರಿತವಾದ ನಮ್ಮ ಜೀವನ. ಆದರೆ ನಮ್ಮ ಕಷ್ಟಗಳನ್ನು ಯೇಸುವಿನ ಬಳಿ ತಂದಾಗ, ಅವರ ನೊಗಕ್ಕೆ ನಾವು ಹೆಗಲು ಕೊಟ್ಟಾಗ ನಾವು ತಿಳಿದುಕೊಳ್ಳಬೇಕು, ಒಂದು ಕಡೆ ನಾನಿದ್ದರೆ ಈ ನೋವನ್ನು ನಾನು ಎತ್ತಿಕೊಂಡು ಹೋಗುವಾಗ ಈ ನೊಗದ ಇನ್ನೊಂದು ಭಾಗದಲ್ಲಿ ಯೇಸು ಇದ್ದಾರೆ ಎಂಬುದಾಗಿ. ಆದುದರಿಂದ ಆತ್ಮೀಯರೇ, ನಾವು ಹರ್ಷಭರಿತರಾಗೋಣ. ನಮ್ಮ ಜೀವನದಲ್ಲಿ ನಾವು ಎಂದೆಂದೂ ಏಕಾಂಗಿ ಆಗಿಲ್ಲ. ನಮ್ಮ ಜೊತೆ ಪ್ರಭು
ಎಲ್ಲ ಸಮಯದಲ್ಲಿ ಇದ್ದಾರೆ. ಸಂತೋಷವಿರುವಾಗ ಮಾತ್ರ ಅಲ್ಲ, ದುಃಖದಲ್ಲೂ ಕಷ್ಟದಲ್ಲೂ ನಮ್ಮ ಜೊತೆ ಇದ್ದಾರೆ ಎಂಬುದನ್ನಾಗಿ ಸ್ಪಷ್ಟವಾಗಿ ಯೇಸು ಹೇಳುತ್ತಿದ್ದಾರೆ. ಯೇಸುವಿನ ವಾಕ್ಯಗಳಿಗೆ ನಾವು ಮನ್ನಿಸಿ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಕಷ್ಟಗಳನ್ನು, ನಮಗೆ ಬಂದಿರುವ ನೋವುಗಳನ್ನು, ನಮ್ಮ ಮನಸ್ಸಿನ, ನಮ್ಮ ಹೃದಯದ ನೋವುಗಳನ್ನು, ನಮ್ಮ ಶಾರೀರಿಕ ಬೇನೆಗಳನ್ನು, ನಮಗೆ ಸೈತಾನನ ಉಪದ್ರವ ಇದ್ದರೆ, ಸದಾ ನನ್ನನ್ನು ಸೈತಾನ ಕಾಡುತ್ತಿದ್ದಾನೆ ಅಂತ ಆದರೆ, ಈ ಎಲ್ಲ ನೋವುಗಳನ್ನು ಈಗ ನಾವು ಯೇಸುವಿಗೆ ಹೇಳಿಕೊಳ್ಳೋಣ. ಯೇಸುವೇ, ನಮ್ಮ ನೋವುಗಳನ್ನೆಲ್ಲ ನೀವು ಸ್ವೀಕರಿಸ್ತೀರಿ ಅಂತ ವಾಗ್ದಾನ ಮಾಡಿದ್ದೀರಿ. ನಿಮ್ಮ ವಾಗ್ದಾನದಂತೆ ನನಗೆ ಭಾರವೆನಿಸುವ ಪ್ರತಿಯೊಂದು ನೋವನ್ನು ನಾನು ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ನೊಗಕ್ಕೆ ಹೆಗಲು ಕೊಡುತ್ತೇನೆ. ನೀವು ಹೇಳುತ್ತೀರಿ, ನಾನು ವಿನಯಶೀಲನು, ದೀನ ಹೃದಯನು. ವಿನಯಶೀಲ, ದೀನ ಹೃದಯವುಳ್ಳ ಯೇಸುವೆ, ನಮಗೂ ಇಂಥ ಹೃದಯ ಕರುಣಿಸಿರಿ. ಕಷ್ಟಗಳು ಬರುತ್ತವೆ, ಆದರೆ ಕಷ್ಟಗಳು ಇವೆಲ್ಲವನ್ನು ನೀವು ನಿವಾರಿಸುತ್ತೀರಿ, ನಮಗೆ ಸುಖ ಕೊಡುತ್ತೀರಿ ಎಂಬುದು ನಮ್ಮ ನಂಬಿಕೆ ಸ್ವಾಮಿ. ಆದ್ದರಿಂದ ನಮ್ಮ ಎಲ್ಲ ಕಷ್ಟಗಳನ್ನು ಸ್ವೀಕರಿಸಿರಿ. ನಿಮ್ಮ ನೊಗಕ್ಕೆ ನಾವು ಹೆಗಲು ಕೊಡುವಾಗ ಈ ಎಲ್ಲ ಕಷ್ಟಗಳು ಹಗುರವೆನಿಸುತ್ತವೆ. ನಿಮ್ಮ ದಯೆಯಿಂದ ಅವೆಲ್ಲವೂ ಮಾಯವಾಗುತ್ತವೆ. ಈ ಸತ್ಯವನ್ನು ನಂಬಿಕೊಂಡು ನಿಮ್ಮ ನೊಗಕ್ಕೆ ಹೆಗಲು ಕೊಟ್ಟು ನೀವು ನಮಗೆ ಕೊಟ್ಟಿರುವ ಸಣ್ಣ ಪುಟ್ಟ ಶಿಲುಬೆಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ನೋವುಗಳನ್ನು ಸಹಿಸಿಕೊಳ್ಳಲು ನಮಗೆಲ್ಲರಿಗೂ ಶಕ್ತಿ ನೀಡಿರಿ. ಎಲ್ಲರೂ ನಾವು ಭಕ್ತಿಯಿಂದ ಯೇಸುವಿಗೆ ನಮ್ಮ ಕಷ್ಟ ನೋವುಗಳನ್ನು ಸಮರ್ಪಿಸೋಣ. ಹಾಡೋಣ ಭಕ್ತಿಯಿಂದ ಗೀತೆ. ಒಂದು ಚರಣ, ಶ್ರೀ ಯೇಸು ನಾಮ ಅತಿಶಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪವನ್ನು ದೂರ ಮಾಡಿ ಪಾಪಿಗಳನ್ನು ಸ್ನೇಹಿಸಿದ ಅಪ್ಪಿಕೊಂಡ ಪ್ರಭು ಯೇಸುವೆ, ಮತ್ತೊಂದು ಆವರ್ತಿ ನಾವು ನಿಮಗೆ ಆರಾಧನೆ ಸಲ್ಲಿಸ್ತೇವೆ. ನಾನು ಪಾಪಿ ಆಗಿದ್ದರೂ ಕೂಡ, ಅದೆಷ್ಟೋ ಬಾರಿ ನಾನು ಪಾಪದಿಂದ ದೂರ ಸರಿದಿದ್ದರೂ ಕೂಡ, ಓ ದೇವನೇ, ನೀವು ನನ್ನ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಅತಿಶಯವಾದ ಪ್ರೀತಿಯಿಂದ
ನನ್ನನ್ನು ಕೈ ಹಿಡಿದು ಎಬ್ಬಿಸಿಕೊಂಡು ನಿನ್ನ ಕಡೆಗೆ ಬರಮಾಡಿದ್ದೀರಿ. ಯೇಸುವೆ, ನಿಮಗೆ ಸದಾ ಸ್ತೋತ್ರ. ಯೇಸುವೆ ಸ್ತೋತ್ರ. ನನ್ನ ಜೀವನದಲ್ಲಿ ನಾವು ಮಾಡಿರುವ ಪ್ರತಿಯೊಂದು ತಪ್ಪನ್ನು ನೀವು ಕ್ಷಮಿಸಿದ್ದೀರಿ ಮತ್ತು ಈ ವೇಳೆ ನಿಮ್ಮನ್ನು ಅನುಸರಿಸಲು, ನಿಮ್ಮನ್ನು ಹಿಂಬಾಲಿಸಲು ನಮಗೆ ಕರೆ ನೀಡುತ್ತೀರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಯೇಸುವಿನಿಂದ ಆಶೀರ್ವಾದ ಪಡೆದವರು. ಯೇಸು ನಮ್ಮನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವ, ತಮ್ಮ ಮಾತುಗಳನ್ನೆಲ್ಲ, ತಮ್ಮ ವಾಗ್ದಾನಗಳಲ್ಲೆಲ್ಲ ಈಡೇರಿಸುವ ದೇವರಾಗಿದ್ದಾರೆ. ಆದ್ದರಿಂದ ಅವರಲ್ಲಿ ನಮ್ಮ ಸಂಪೂರ್ಣ ನಂಬಿಕೆ ಇಟ್ಟು ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಈ ಸಂದರ್ಭದಲ್ಲಿ ಪ್ರಭುವಿಗೆ ಅರ್ಪಿಸುವವರಾಗೋಣ. ನಮ್ಮ ಕ್ರೈಸ್ತ ಧರ್ಮಸಭೆಗಾಗಿ ಬೇಡಿಕೊಳ್ಳುತ್ತೇವೆ, ಕಥೋಲಿಕ ಸಭೆಗಾಗಿ ಬೇಡುತ್ತೇವೆ. ಪ್ರಭು, ಕಥೋಲಿಕ ಧರ್ಮಸಭೆ ಮಾಡುವ ಪ್ರತಿಯೊಂದು ಪ್ರಯತ್ನ, ವಿಶೇಷವಾಗಿ ಜನರನ್ನು ವಿಶ್ವಾಸದಲ್ಲಿ ಬೆಳೆಸಲು ಮಾಡುವ ಪ್ರಯತ್ನ, ಅನ್ಯ ಕ್ರೈಸ್ತ ಪಂಗಡಗಳನ್ನು ಒಂದಾಗಿಸಲು ಮಾಡುವ ಪ್ರಯತ್ನ, ಇವೆಲ್ಲವೂ ಈಡೇರುವಂತಾಗಲಿ. ನಮ್ಮ ಜನರ ವಿಶ್ವಾಸ ಬೆಳೆಯಲಿ. ಅನ್ಯ ಕ್ರೈಸ್ತ ಪಂಗಡದವರು ಒಂದಾಗಲಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಾಕ್ಷಿಭರಿತವಾಗಿ ನಡೆಯುವಂತೆ ಪ್ರೀತಿ ಅನ್ಯೋನ್ಯತೆಯಿಂದ ನಮ್ಮನ್ನು ತುಂಬಿರಿ. ನೀವು ಎಣಿಸಿದಂತೆ ಒಂದೇ ಸಭೆ ಮತ್ತು ಒಬ್ಬರೇ ಕುರಿಗಾಯಿ ನೀವಾಗುವಂತೆ ಕರುಣಿಸಿರಿ ಎಂದು ನಾನು ಬೇಡುತ್ತೇನೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಪ್ರಭು, ಭಾರತ ದೇಶದ ಕಥೋಲಿಕ ಧರ್ಮಸಭೆಗಾಗಿ ನಾವು ಬೇಡುತ್ತೇವೆ. ಈ 172 ಧರ್ಮಕ್ಷೇತ್ರಗಳಲ್ಲಿ ಇರುವ ಧರ್ಮಾಧ್ಯಕ್ಷರುಗಳಿಗಾಗಿ, ಭಾರತದಾದ್ಯಂತ ದುಡಿಯುವ ಎಲ್ಲ ಗುರುಗಳಿಗಾಗಿ, ಎಲ್ಲ ಧರ್ಮ ಭಗಿನಿಯರಿಗಾಗಿ, ಎಲ್ಲ ನಿಮ್ಮ ಸೇವಕಿಯರಿಗಾಗಿ ವಿಶೇಷವಾಗಿ ಬೇಡುತ್ತೇವೆ. ಶುಭ ಸಂದೇಶವನ್ನು ಸಾರಲು, ನಿಮಗೆ ಸಾಕ್ಷಿಯಾಗಲು ಅವರು ಮಾಡುವ ಪ್ರತಿಯೊಂದು ಪ್ರಯತ್ನ ಬೇಗನೆ ಫಲ ಕೊಡಲಿ. ಅನೇಕರು ನಿಮ್ಮನ್ನು ಗುರುತಿಸಿಕೊಳ್ಳಲಿ, ಪ್ರೀತಿಯಿಂದ ಸ್ವೀಕರಿಸಲಿ, ವಿಶ್ವಾಸವನ್ನು ಪಡೆಯಲಿ, ನಿಮ್ಮಲ್ಲಿ ಅವರ ಜೀವನವನ್ನು ಹೊಸದಾಗಿ ಆರಂಭಿಸುವಂತಾಗಲಿ ಎಂದು ಬೇಡುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಪ್ರಭು, ನಾವು ಬೇಡುತ್ತೇವೆ, ಇಂದು ಈ ವಠಾರದಲ್ಲಿ, ಈ ಡಿವೈನ್ ಸೆಂಟರ್, ಇಲ್ಲಿ ಬರುವ ಎಲ್ಲ ಯಾತ್ರಾರ್ಥಿಗಳಿಗಾಗಿ, ಧ್ಯಾನಕೂಟಕ್ಕೆ ಬಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕುಟುಂಬೋತ್ಸವವನ್ನು ಆಚರಿಸುತ್ತಿದ್ದಾರೆ. ಪ್ರತಿಯೊಂದು ಭಾಷೆಯಲ್ಲಿ ಇಲ್ಲಿ ಬರುವ ಜನರೆಲ್ಲರಿಗೂ ನಿಮ್ಮ ಸ್ಪರ್ಶವಾಗಲಿ, ಪಾಪಕ್ಷಮೆಯ ಅನುಭವ ಅವರಿಗಾಗಲಿ. ಹೊಸ ಜೀವನಕ್ಕೆ ನೀವು ಕರೆ ಕೊಡುವ ಸಂದೇಶಗಳನ್ನು ಸ್ವೀಕರಿಸಿ ಅವರು ತಿರುಗಿ ಮನೆಗೆ ಹೋಗುವಾಗ ನಿಮ್ಮ ಸೇವಕಿಯರಾಗಿ ತಮ್ಮ ತಮ್ಮ ಕುಟುಂಬದಲ್ಲಿ, ತಮ್ಮ ತಮ್ಮ ಸ್ಥಳಗಳಲ್ಲಿ, ತಮ್ಮ ತಮ್ಮ ಕೆಲಸದ ಸ್ಥಳಗಳಲ್ಲಿ ಸೇವೆ ಮಾಡುವಾಗ ನಿಮ್ಮನ್ನೇ, ಅವರನ್ನು ಕಂಡ ಜನರು ನಿಮ್ಮನ್ನೇ ಕಂಡಂತೆ ಅವರಿಗೆ ಅನುಭವವಾಗಲಿ. ಇಂಥ ಪ್ರಬಲವಾದ ಸಾಕ್ಷಿಗಳು ಅವರಾಗಿ ತಮ್ಮ ಊರಿಗೆ ತೆರಳುವಂತೆ ಆಶೀರ್ವದಿಸಿರಿ ಎಂದು ಬೇಡುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ಎಲ್ಲ ಯುವಕ ಯುವತಿಯರಿಗಾಗಿ ಬೇಡುತ್ತೇವೆ. ಪ್ರಭು, ನಿಮಗೆ ತಿಳಿದಿದೆ, ನಮ್ಮ ಯುವಕರು ಎಷ್ಟು ನಿಮ್ಮ ಹತ್ತಿರ ಇದ್ದಾರೆ, ಎಷ್ಟು ನಿಮ್ಮಿಂದ ದೂರವಾಗಿದ್ದಾರೆ. ಒಂದು ಕಡೆ ನಮಗೆ ಅನೇಕ ಯುವಕರು ನಿಮ್ಮ ಹತ್ತಿರ ಇದ್ದು ನಿಮ್ಮನ್ನೇ ಪ್ರೀತಿಸಿ ಬಾಳುವ ಆ ಸುಂದರವಾದ ಜೀವನವನ್ನು ನೋಡಿ ಸಂತೋಷ ಪಡುವಾಗ, ಇನ್ನೊಂದೆಡೆ ಅನೇಕ ಯುವಕ ಯುವತಿಯರು ನಿಮ್ಮನ್ನು ಬಿಟ್ಟು ದೂರ ಸರಿದಿದ್ದಾರೆ. ನಿಮ್ಮನ್ನು ಜ್ಞಾಪಿಸಿಕೊಳ್ಳುತ್ತಿಲ್ಲ, ಧರ್ಮಸಭೆಯನ್ನು ಪ್ರೀತಿಸುತ್ತಿಲ್ಲ, ಸಂಸ್ಕಾರಗಳನ್ನು ಸ್ವೀಕರಿಸುತ್ತಿಲ್ಲ, ನಿಮ್ಮಿಂದ ದೂರ ಸರಿಯುತ್ತಿದ್ದಾರೆ. ಎಲ್ಲ ಯುವಕ ಯುವತಿಯರನ್ನು ನಾನು ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸುತ್ತೇನೆ. ಪ್ರಭು, ಎಲ್ಲರ ಮೇಲೆ ನಿಮ್ಮ ದಯೆ ಇರಲಿ. ಈ ಯುವಕ ಯುವತಿಯರನ್ನೆಲ್ಲ ನಿಮ್ಮ ಸಂಗಡ, ನಿಮ್ಮ ಜೊತೆ ಶಾಶ್ವತವಾಗಿ ತಮ್ಮ ಬಾಳನ್ನು ಅರ್ಪಿಸಿಕೊಳ್ಳುವಂತೆ ಆಶೀರ್ವದಿಸಿರಿ. ನಿಮ್ಮಲ್ಲಿಯೇ ಅವರ ಜೀವನವಾಗಲಿ, ನಿಮ್ಮಲ್ಲಿಯೇ ತಮ್ಮ ಜೀವನದ ಯಶಸ್ಸು ಎಂದು ಅವರು ಕಾಣುವಂತಾಗಲಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಸ್ವಲ್ಪ ಸಮಯ
ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸುವವರಾಗೋಣ. ನಮ್ಮ ಕುಟುಂಬದ ನೋವುಗಳನ್ನು ದೇವರಿಗೆ ಅರ್ಪಿಸೋಣ. ನಮಗೆ ಯಾವುದು ಅಸಾಧ್ಯ ಅಂತ ಎನ್ನಿಸ್ತದೆ ಅಂಥ ಕಷ್ಟ ಸಂಕಷ್ಟ ನಮ್ಮ ಮನೆಗೆ ಬಂದಿದ್ದೇ ಆದರೆ, ವಿಶೇಷವಾಗಿ ಭಯಂಕರ ರೋಗಗಳಿಂದ, ಕ್ಯಾನ್ಸರ್, ಲಿವರ್, ಲಂಗ್ಸ್, ಹಾರ್ಟ್ ಇಂಥ ವಿವಿಧ ನೋವುಗಳಿಂದ, ರಕ್ತದೊತ್ತಡದಿಂದ, ಬೇರೆ ಬೇರೆ ರೋಗಗಳಿಂದ ಬಳಲುತ್ತಿರುವ ರೋಗಿಗಳನ್ನೆಲ್ಲ ದೇವರಿಗೆ ಸಮರ್ಪಿಸೋಣ. ಯಾರೆಲ್ಲ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ ಪ್ರಾರ್ಥಿಸಲು, ಅವರನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಅವರಿಗೂ ನಮಗೆ ದೇವರು ನೀಡುವ ಆಶೀರ್ವಾದ ಅವರಿಗೂ ಸಿಗಲಿ ಅಂತ ನಾವು ಪ್ರಾರ್ಥಿಸೋಣ. ಆತ್ಮೀಯರೇ, ಯೇಸು ನಮಗೆ ತಂದೆಯ ರೂಪವಾಗಿದ್ದಾರೆ. ಆ ದೇವರು ನಮಗೆ ಪ್ರೀತಿಯ ತಂದೆಯಾಗಿದ್ದಾರೆ ಎಂದು ಕಲಿಸಿಕೊಟ್ಟವರು ಅವರೇ. ಆ ಪ್ರೀತಿಯಲ್ಲಿ ನಾವೆಲ್ಲರೂ ಬಾಳುತ್ತಿರುವಾಗ ಯೇಸುವಿನೊಂದಿಗೆ ಸೇರಿಕೊಂಡು ತಂದೆ ದೇವರಿಗೆ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವರ ಆಶೀರ್ವಾದಕ್ಕಾಗಿ ನಾವು ಮೊಣಕಾಲೂರಿ ಪ್ರಾರ್ಥಿಸೋಣ, ಗೀತೆ ಹಾಡೋಣ. Hallelujah, 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 Hallelujah. ಆರಾಧನೆ 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 ಆರಾಧನೆ. ಆರಾಧನೆ ಯೇಸುವೇ ಆರಾಧನೆ ಆರಾಧನೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ.